ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಾಲಂಚೋ ಗಿಡ, ಈ ಗಿಡದ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಗಿಡ ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ನಾವು ಏನೇನು ಮಾಡ್ಬೋದು, ಅದನ್ನು ಕೇರ್ ಹೇಗೆ ಮಾಡೋದು, ಅದು ಯಾವ ರೀತಿ ನೀಡೋದು ಅಂತ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಗಾರ್ಡನ್ ವಿಡಿಯೋಗಳನ್ನು ತುಂಬಾ ಮಾಡಿದ್ದೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಫ್ರೆಂಡ್ಸ್, ಕಾಲಂಚೋ ಗಿಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಗಿಡ ತುಂಬ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದೇ ರೀತಿ ಹೂವಾಗಲಿಕ್ಕೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನವಂಬರ್ ಎಂಡಿಂದ ಹೂವಾಗಲಿಕ್ಕೆ ಸ್ಟಾರ್ಟ್ ಆದರೆ ಸುಮಾರು ಏಪ್ರಿಲ್ ಮೇ ಮಳೆ ಶುರುವಾಗೋವರೆಗೂ ಇದು ಹೂ ಬಿಡುತ್ತಾನೇ ಇರುತ್ತೆ. ಜೂನ್ ಫಸ್ಟ್ ವಾರದವರೆಗೂ ಹೂ ಬಿಡುತ್ತೆ. ಇದು ಒಂದು ಸಾರಿ ಹೂವಾಗಿ ಮುಗಿದು ಮತ್ತೆ ಅದು ಹೂವಾಗತ್ತೆ. ಹಾಗೆ 2-3 ಬಾರಿ ಇದು ಹೂವಾಗ್ತಾನೇ ಇರುತ್ತೆ. ಇದನ್ನು ನಾವು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಉಳಿದೆಲ್ಲ ಟೈಮಲ್ಲೂ ತುಂಬ ಈಸಿ ಇದನ್ನು ಬೆಳೆಸ್ಕೊಳ್ಳೋದು. ಈ ಗಿಡಕ್ಕೆ ನೀರು ಕಡಿಮೆ ಸಾಕು. ನೋಡಿ, ನಾವು ದೊಡ್ಡ ಪಾಟಲ್ಲಾದರೆ 3-4 ಗಿಡಗಳನ್ನು ನೆಡ್ಬೋದು. ಇದರಲ್ಲಿ ನೋಡಿ, ತುಂಬ ಚಿಕ್ಕ ಪಾಟಲ್ಲೂ ಇದನ್ನು ನೆಡ್ಬೋದು. ನೋಡಿ, ಈ ರೀತಿ ಒಣಗಿದ ಎಲೆಗಳನ್ನೆಲ್ಲ ನಾವು ತೆಗಿತಾ ಇರಬೇಕಾಗತ್ತೆ. ನೋಡಿ, ಇದಕ್ಕೆ ಬಸವನ ಹುಳುಗಳು ಇವು ಎಲೆ ಒಳಗಡೆ ಎಲ್ಲ ಹೊಕ್ಕೊಂಡು ತಿಂದುಬಿಡತ್ತೆ. ಅದನ್ನು ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ. ಹಾಗೆ ಇದಕ್ಕೆ ನೀಮ್ ಪೆಸ್ಟಿಸೈಡ್ನ ನಾವು ಆಗಾಗ ಸ್ಪ್ರೇ ಮಾಡ್ತಾ ಇರ್ಬೋದು. ಇಲ್ಲ ಬೆಳ್ಳುಳ್ಳಿ ಸಿಪ್ಪೆಯಿಂದ ಇರೋ ಪೆಸ್ಟಿಸೈಡು, ಈ ರೀತಿ ಆರ್ಗ್ಯಾನಿಕ್ ಆಗಿ ಏನಾದರೂ ಪೆಸ್ಟಿಸೈಡನ್ನು ನೀವು ಸ್ಪ್ರೇ ಮಾಡ್ತಾ ಇರ್ಬೋದು. ನೋಡಿ, ಇದಕ್ಕೆ ನೀರು ಕಡಿಮೆ ಸಾಕಾಗಿರೋದ್ರಿಂದ ನಾವು ತುಂಬ ಈಸಿಯಾಗಿ ಇದನ್ನು ಬೆಳೆಸ್ಕೋಬೋದು. ನೀರನ್ನು ಮಾತ್ರ ಜಾಸ್ತಿ ಹಾಕಿದರೆ ಈ ಗಿಡ ಸುತ್ತೋಗ್ಬಿಡತ್ತೆ. ಹಾಗಾಗಿ ನಾವು ಈ ಗಿಡಕ್ಕೆ 2-3 ದಿನಕ್ಕೊಂದು ಸಾರಿ ನೀರು ಹಾಕಿದರೂ ಸಾಕಾಗತ್ತೆ. ತುಂಬ ಕಡಿಮೆ ನೀರು ಸಾಕಾಗತ್ತೆ ಇದಕ್ಕೆ. ಹಾಗೆ ಇದಕ್ಕೆ ನಾವು ಫರ್ಟಿಲೈಸರ್ಗಳನ್ನು ನಾನಿವತ್ತು ಒಂದು ಬಾಳೆಹಣ್ಣಿಂದ ಯಾವ ರೀತಿ ಫರ್ಟಿಲೈಸರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾವಿಲ್ಲಿ ಇದನ್ನು ಎಲೆಯಿಂದ ಸಹ ಪ್ರೊಪಗೇಟ್ ಮಾಡ್ಕೋಬೋದು. ನೋಡಿ, ಒಂದು ಎಲೆನ ನಾವು ಈ ರೀತಿ ಸ್ವಲ್ಪ ಬಲ್ತಿರೋ ಎಲೆಗಳನ್ನು ತೆಗೆದು ಅದನ್ನು ಮಣ್ಣಲ್ಲಿ ಸ್ವಲ್ಪ ತೊಟ್ಟನ್ನು ಮಾತ್ರ ಮಣ್ಣಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿ ಬೇರು ಬಂದು ಸಸಿ ಆಗತ್ತೆ. ಒಂದು ಎಲೆಯಲ್ಲಿ 3-4 ಸಸಿ ಆದರೂ ಆಗತ್ತೆ. ನೋಡಿ, ಇಲ್ಲಿ ಎಲೆಯಿಂದ ಯಾವ ರೀತಿ ಬೆಳೆಸ್ಕೊಂಡಿದ್ದೀನಿ ಅಂತ 3-4 ಸಸಿ ಆಗತ್ತೆ ಇದು. ಹಾಗೆ ನಾವು ಚಿಕ್ಕ ಚಿಕ್ಕ ಅದು ಹೂವಾಗಿ ಮುಗಿದ ಮೇಲೆ ಚಿಕ್ಕ ಚಿಕ್ಕ ಕಟಿಂಗ್ಗಳನ್ನು ಕೂಡ ನಾವು ಇಲ್ಲಿ ನೆಟ್ಕೋಬೋದು. ಇದಕ್ಕೆ ನಾವು 50% ಮಣ್ಣು, 50% ಮರಳು ಮತ್ತು 50% ಗೊಬ್ಬರನ ಹಾಕಬೇಕು. ಯಾವುದೇ ಗೊಬ್ಬರನ ಯೂಸ್ ಮಾಡ್ಬೋದು ನೀವು. ಇದಕ್ಕೆ ನೀರು ಕಡಿಮೆ ಬೇಕಾಗಿರೋದ್ರಿಂದ ಮರಳನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬೋದು. ಸ್ಯಾಂಡಿ ಸಾಯಿಲ್ ಆದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮರಳನ್ನು ಹಾಕ್ಬೋದು. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ, 50% ಹಾಕಿ, ಚೆನ್ನಾಗಿ ಆಗತ್ತೆ. ನೋಡಿ, ನಾವಿಲ್ಲಿ 3-4 ಬಾಳೆಹಣ್ಣು ಸಿಪ್ಪೆನ ತಗೊಂಡು ಇದಕ್ಕೆ ಒಂದು ಗಿಡಕ್ಕೆ ಅಥವಾ 2 ಗಿಡ 3 ಗಿಡಕ್ಕೆ ಇದಕ್ಕೆ ಆರಾಮಾಗಿ ನಾವು ಫರ್ಟಿಲೈಸರ್ಗಳನ್ನು ಮಾಡ್ಕೋಬೋದು. ಬಾಳೆಹಣ್ಣು ಸಿಪ್ಪೆನ ನಾವು ಕಟಿಂಗ್ ಮಾಡಿ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ನೀರಲ್ಲಿ ಹಾಕಿ 1-2 ದಿನ ಹಾಗೆ ಬಿಟ್ಬಿಡಬೇಕು. ಅದು ಬಾಳೆಹಣ್ಣಿನಲ್ಲಿರೋ ಪೋಷಕಾಂಶ ಎಲ್ಲ ಹೀರ್ಕೊಂಡು ನೀರಲ್ಲಿ ಬಿಟ್ಕೊಂಡಿರುತ್ತೆ. ಅದು ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರ್ ಆಗಿರೋದ್ರಿಂದ ಯಾವುದೇ ಹೂವಿನ ಗಿಡಗಳಿಗೆ ಹೂ ಬಿಡಲಿಕ್ಕೆ ತುಂಬ ಒಳ್ಳೆಯ ಫರ್ಟಿಲೈಸರ್ ಆಗಿರುತ್ತೆ. ಪ್ರತಿ ಒಂದು ಗಿಡಕ್ಕೆ, ದಾಸವಾಳ, ಗುಲಾಬಿ, ಯಾವ ಗಿಡಕ್ಕಾದರೂ ನೀವು ಈ ರೀತಿ ಫರ್ಟಿಲೈಸರ್ಗಳನ್ನು ಮಾಡಿಕೊಂಡು ಹಾಕ್ಕೋಬೋದು. ಇದನ್ನು ನಾವು 8 ದಿನ 15 ದಿವಸಕ್ಕೊಮ್ಮೆ ಆದರೂ ಈ ರೀತಿ ಫರ್ಟಿಲೈಸರ್ಗಳನ್ನು ಮಾಡಿ ಹಾಕ್ತಾ ಇದ್ದರೆ
ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಹೂವಿನ ಗಿಡಗಳಿಗೆ ಇದು ಬೆಸ್ಟ್ ಫರ್ಟಿಲೈಸರ್. ನೋಡಿ, ಈ ರೀತಿ ಹಾಕಿ ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕ್ಬೋದು. ಇಲ್ಲ ನಾವು ಈ ಬಾಳೆಹಣ್ಣು ಸಿಪ್ಪೆನ ಒಣಗಿಸಿ ಹಿಟ್ಟು ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ನಾವು 2 ದಿವಸ ಹಾಗೆ ಮುಚ್ಚಿಡ್ತೀನಿ. ಮತ್ತು ನಾವು ಈ ಪೀಸ್ಗಳನ್ನು ಗಿಡದ ಬುಡದಲ್ಲಿ ಹಾಕಿ ಕೂಡ ಯೂಸ್ ಮಾಡ್ಬೋದು. ಬಾಳೆಹಣ್ಣಲ್ಲಿ ತುಂಬ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾವು ಯಾವುದೇ ಗಿಡಗಳಿಗಾದರೂ ಇದನ್ನು ಹಾಕ್ಬೋದು. ನೋಡಿ, ಇಲ್ಲಿ ನಾನು 3 ದಿವಸ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಬಾಳೆಹಣ್ಣಲ್ಲಿರೋ ಪೋಷಕಾಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನಾವು ಈಗ ಇದಕ್ಕೆ 1:2 ಅಂದರೆ 1 ಪ್ರಮಾಣದಲ್ಲಿ ಬಾಳೆಹಣ್ಣು ಸಿಪ್ಪೆ ನೀರು, ಮತ್ತೊಂದು ಪ್ರಮಾಣ ನೀರನ್ನು ಬೆರೆಸಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಕೂಡ ಮಾಡ್ಬೋದು. ಬುಡದಲ್ಲಿ ಕೂಡ ಹಾಕ್ಬೋದು. ಒಂದು ಗಿಡಕ್ಕೆ ಅರ್ಧ ಲೋಟ ಹಾಕ್ಬೋದು. ತುಂಬ ಜಾಸ್ತಿ ನೀರು ಈ ಗಿಡಗಳಿಗೆ ಬೇಕಾಗಲ್ಲ. ಸ್ವಲ್ಪ ಡ್ರೈ ಆಗೇ ಇರಬೇಕು. ಮಣ್ಣಿನಲ್ಲಿ ಮೇಲಿನ ಮಣ್ಣು ಡ್ರೈ ಆದಮೇಲೆ ನಾವು ಇದಕ್ಕೆ ನೀರು ಹಾಕಬೇಕು ಈ ಗಿಡಗಳಿಗೆ. ಮತ್ತು ನಾವು 2 ದಿನ ಅಥವಾ 3 ದಿನಕ್ಕೊಂದು ಸಾರಿ ನೀರು ಹಾಕಿದರೆ ಸಾಕಾಗತ್ತೆ. ಡೈಲಿ ನೀರು ಹಾಕಿದರೂ ಕೊಳೆತು ಹೋಗಿಬಿಡತ್ತೆ. ಮತ್ತು ನೀವು ಯಾವುದೇ ರೀತಿ ಡ್ರೈ ಗೊಬ್ಬರ ಆದರೂ ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕಿ. ಇದಕ್ಕೆ ತಿಂಗಳಿಗೆ 1 ಸಾರಿನಾದರೂ ನಾವು ಡ್ರೈ ಗೊಬ್ಬರನ ಹಾಕಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಹಾಗೆ 15 ದಿವಸಕ್ಕೊಮ್ಮೆ ಯಾವುದಾದ್ರೂ ಫರ್ಟಿಲೈಸರ್ಗಳನ್ನು ಕೊಡ್ತಾನೆ ಇರಿ, ಲಿಕ್ವಿಡ್ ಫರ್ಟಿಲೈಸರ್. ನೋಡಿ, ಇದಕ್ಕೆ ಒಂದು ಅರ್ಧ ಲೋಟ ಹಾಕಿದರೆ ಸಾಕಾಗತ್ತೆ. ತುಂಬ ಚೆನ್ನಾಗಿ ನಮ್ಮ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಈಸಿ ಮೇಂಟೆನೆನ್ಸ್. ತುಂಬ ನೀರೊಂದು ಕಡಿಮೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮಳೆಗಾಲದಲ್ಲಿ ಕೀಟಗಳ ಬಾಧೆಯಿಂದ ತಪ್ಪಿಸ್ಕೊಳ್ಬೇಕು. ಅದಕ್ಕೆ ನಾವು ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ತಾ ಇರಬೇಕು. ನಾವು ಇದನ್ನು ಸಣ್ಣ ಪಾಟು ಅಂದರೆ 5 ಇಂಚ್ ಪಾಟು, 6 ಇಂಚ್ ಪಾಟು ಅಲ್ಲೆಲ್ಲ ಇದನ್ನು ನಾವು ಬೆಳೆಸ್ಕೋಬೋದು. ತುಂಬ ದೊಡ್ಡ ಪಾಟಲ್ಲಿ ನೆಟ್ಟರೆ ಅದು ಕೆಲವೊಂದು ಸಾರಿ ನೀರು ಜಾಸ್ತಿ ಆಗಿ ಸತ್ತೋಗ್ಬಿಡತ್ತೆ. ನಾವು ಈ ಪೀಸ್ಗಳನ್ನು, ಬಾಳೆಹಣ್ಣು ಪೀಸ್ಗಳನ್ನು ಗಿಡದ ಬುಡದಲ್ಲಿ ಕೂಡ ಹಾಕ್ಕೋಬೋದು. ಮತ್ತು ನಾವು ಇದನ್ನು ಕಂಪೋಸ್ಟಿಗೂ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು 1 ಸ್ಪೂನು ಗಿಡದ ಬುಡನ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಗಿಡದ ಬುಡದಲ್ಲಿ ಹಾಕಬೇಕು. ಯಾವುದೇ ನಾವು ಗೊಬ್ಬರನ ಹಾಕಬೇಕಾದ್ರೂ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ಗೊಬ್ಬರನ ಹಾಕಬೇಕು. ತುಂಬ ಗಟ್ಟಿಯಾಗಿದ್ದರೆ ಮಣ್ಣು ಕೆಳಗಡೆ ಹೋಗಲ್ಲ. ಮತ್ತು ಗಾಳಿ ಕೂಡ ಬೇರುಗಳಿಗೆ ತಾಗಬೇಕಾಗತ್ತೆ. ಹಾಗಾಗಿ ಮಣ್ಣನ್ನು ಆಗಾಗ ನಾವು ಲೂಸ್ ಮಾಡ್ತಾನೆ ಇರಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಗಿಡದ ಬುಡದಲ್ಲಿ ನಾವು ಮಲ್ಚಿಂಗ್ ಮಾಡೋದನ್ನ ಮಾತ್ರ ಮರಿಬಾರ್ದು. ನೋಡಿ, ಮಲ್ಚಿಂಗ್ ಮಾಡೋದ್ರಿಂದ ಗಿಡಕ್ಕೆ ತುಂಬ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.